ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಹೋದ ವಿಡಿಯೋದಲ್ಲಿ ವೆಜಿಟೇಬಲ್ ಸೂಪ್ ತೋರಿಸ್ಕೊಟ್ಟಿದ್ದೆ ಅಲ್ವಾ? ಇವಾಗ ಇನ್ನೊಂದು ಥರ ಸೂಪ್ ತೋರಿಸ್ಕೊಡ್ತಾ ಇದ್ದೀನಿ. ಮಶ್ರೂಮಲ್ಲಿ ಸಿಂಪಲ್ಲಾಗಿ ಸೂಪ್ ಮಾಡ್ತಾ ಇದ್ದೀನಿ. ರುಚಿ ರುಚಿಯಾಗಿರುತ್ತೆ. ಚಳಿಗಾಲಕ್ಕೆ ಒಳ್ಳೆ ಗಂಟಲಿಗೆ ಹಿತ ಕೊಡುತ್ತೆ, ರುಚಿ ರುಚಿಯಾಗಿರುತ್ತೆ. ಬನ್ನಿ ಶುರು ಮಾಡೋಣ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಏನು ಬೇಕು ಅಂತ ಫಸ್ಟು ನೋಡೋಣಂತೆ. ಮಶ್ರೂಮ್ ಸೂಪ್ ಮಾಡ್ತಾರಿಂದ ಮೇಯ್ನ್ ಇಂಗ್ರೀಡಿಯೆಂಟು ಮಶ್ರೂಮ್. ನಾನು ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ ತೊಗೊಂಡಾಗ ಯಾವಾಗಲೂ ಫಸ್ಟ್ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಅದು ನೋಡಿ, ನಾನು ಈ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸೂಪಿಗೆ ಚೆನ್ನಾಗಿ ಅನಿಸೋದಿಲ್ಲ. ಈ ಥರ ಕಟ್ ಮಾಡಿದ್ರೆ ಸೂಪ್ ಕುಡಿಬೇಕಾದ್ರೆ ಮಧ್ಯದಲ್ಲಿ ಸಿಗ್ತಾರೆ, ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 7-8 ಎಸಳು ಬೆಳ್ಳುಳ್ಳಿ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರಬೇಕು. ಇದು ಕಾರ್ನ್ಫ್ಲೋರು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಸೂಪು ತಿಕ್ನೆಸ್ ಬರೋಕ್ಕೆ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತೀವಿ. ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಸ್ಲರಿ ಮಾಡ್ಕೊಳ್ತೀವಿ, ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ಇಷ್ಟನ್ನು ತೊಗೊಳ್ಬೇಕು ನಾವು ಸೂಪಿಗೆ. ಬನ್ನಿ ಇವಾಗ ಸೂಪನ್ನ ರೆಡಿ ಮಾಡೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆನೂ ಹಾಕ್ಕೊಳ್ಬೋದು ಸೂಪಿಗೆ ನೀವು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಸಿ ವಾಸನೆವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಫ್ರೈ ಆಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಶ್ರೂಮಲ್ಲಿರೋ ನೀರೆಲ್ಲ ಎವಾಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಮಶ್ರೂಮಲ್ಲಿರೋ ಹಸಿ ಇದೆಲ್ಲ ಹೋಗಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾವು. ತಕ್ಷಣಕ್ಕೆ ನೀವು ನೀರು ಹಾಕ್ಬಿಟ್ರೆ ಚೆನ್ನಾಗಿ ಅನಿಸೋದಿಲ್ಲ, ಹಸಿ ಹಸಿ ಅನಿಸ್ತಾ ಇರುತ್ತೆ. ಮಶ್ರೂಮ್ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ತುಂಬ ಬೇಡ. ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಶ್ರೂಮ್ ಸೂಪು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಸೂಪು. ಯಾಕಂದರೆ ಕಾಮನ್ನಾಗಿ ಚಳಿಗಾಲ ಮೇಲೆ ಶೀತ ಜ್ವರ ಎಲ್ಲ ಬರ್ತಿರುತ್ತೆ. ಇದನ್ನು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಕುಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ? ಇವಾಗ ಇದಕ್ಕೆ ನಾವು 1 ಗ್ಲಾಸ್ನ ನೀರು ಸೇರಿಸ್ಕೊಳ್ಬೇಕು. ನಾನು ಇದು ಒಬ್ಬರಿಗೆ ಅಥವಾ ಇಬ್ಬರು ಕುಡಿಬೋದು. ಯಾವಾಗಲೂ ಸೂಪಿಗೆ ನೀರು ಸೇರಿಸಿದಾಗ ನಾವು ಅಷ್ಟಕ್ಕೇ ಅಳತೆಯಲ್ಲಿ ಬಿಡಬಾರ್ದು. 1 ಕಪ್ ಹಾಕಿದ್ರೆ 3/4 ಕಪ್ ಅಳತೆ ಆಗೋವರೆಗೂ ನಾವು ಕುದಿಸ್ಕೊಂಡ್ರೆ ಸೂಪಿಂದ ರುಚಿ ಇರುತ್ತೆ ಮತ್ತು ಘಮನೂ ಇರುತ್ತೆ. ಬರೀ ಒಂದೇ ಕುದಿಗೆ ಇಳಿಸ್ಕೊಂಡ್ರೆ ಸೂಪು ಚೆನ್ನಾಗಿರೋದಿಲ್ಲ. ಇವಾಗ ಇದಕ್ಕೆ ಒಂದು ಲಿಡ್ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣಂತೆ ಒಂದು 5 ನಿಮಿಷ. ಇವಾಗ 5 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದೆ. ನಾನು ತೆಗೆದು ನೋಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಲ್ವಾ? ನಾನು ಸೋಯಾ ಸಾಸ್ ಆಗಲಿ ಯಾವ ಥರ ಸಾಸ್ ಆಗಲಿ ಹಾಕಿಲ್ಲ ಇದಕ್ಕೆ, ಆದರೆ ಕಲರ್ ಮಾತ್ರ ಚೇಂಜ್ ಆಗಿದೆ ಅಲ್ವಾ? ಹಾಗಾಗಿ ನೋಡಿ, ನಾವು ಯಾವಾಗಲೂ ಆರೋಗ್ಯಕರವಾಗಿ ಸೂಪ್ನ ಕುಡಿಬೇಕು ಅಂದರೆ ಸಾಸ್ನಲ್ಲೇ ಬಳಸಬಾರ್ದು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ, ಅರ್ಧ ಸ್ಪೂನು ಕಾರ್ನ್ಫ್ಲೋರ್ನ ತಿಕ್ನೆಸ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೇಡ ಅಂದರೆ ಹಾಗೇನು ಕುಡಿಬೋದು, ತೊಂದರೆ ಇಲ್ಲ. ಇದನ್ನು ಹಾಕ್ಕೊಂಡ್ರೆ ಸೂಪು ತಿಕ್ನೆಸ್ ಕೊಡುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದನ್ನು ಕೂಡ ಹಾಕಿದರೆ ಹೇಗೆ ಬರುತ್ತೆ ಅಂತ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಕಾರ್ನ್ಫ್ಲೋರ್ ಸ್ಲರಿ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಕೊಳ್ಳೋದೇನು ಬೇಡ. 2 ನಿಮಿಷ ಕುದಿಸ್ಕೊಂಡ್ರೆ ತಿಕ್ನೆಸ್ ಬಂದ್ಬಿಡುತ್ತೆ. ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಇದು ಇವಾಗ ತಿಕ್ನೆಸ್ಸು ಬಂದಿರುತ್ತೆ. ಇದು ನೋಡಿ, 2 ನಿಮಿಷ ಕುದಿಯೋಕ್ಕಿಟ್ಟಿದ್ದೆ ನಾನು. ಚೆನ್ನಾಗಿ ಬಂದಿದೆ ಅಲ್ವಾ? ತಿಕ್ನೆಸ್ ಆಗಿದೆ. ಇದು ಇಷ್ಟಿದ್ರೆ ಸಾಕು, ಸೂಪು ರೆಡಿಯಾಗಿದೆ ಅಂತ. ಲಾಸ್ಟಲ್ಲಿ ನಾವು ಇದಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಬೇಕು. ನಿಂಬೆಹಣ್ಣು ರಸ ಸೇರಿಸ್ಕೊಳ್ಳೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ನಿಂಬೆಹಣ್ಣು ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಡ, ನಿಮಗೆ ನಿಂಬೆಹಣ್ಣು ಹುಳಿ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನಿಂಬೆಹಣ್ಣು ರಸ ಹಾಕಿದ್ಮೇಲೆ ನಿಂಬೆಹಣ್ಣು ರಸ ಯಾವಾಗಲೂ ಲಾಸ್ಟಲ್ಲಿ ಹಾಕಿ, ಕೆಲವೊಂದು ಸತಿ ಫಸ್ಟಿಗೆ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ನೋಡಿ, ಇವಾಗ ಸೂಪು ರೆಡಿಯಾಗಿದೆ ಕುಡಿಯೋದಕ್ಕೆ. ಹೆಲ್ತಿ ಮಶ್ರೂಮ್ ಸೂಪ್ ರೆಡಿಯಾಗಿದೆ. ಬನ್ನಿ, ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು, ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಹೇಗನ್ನಿಸ್ತು ಈ ಮಶ್ರೂಮ್ ಸಿಂಪಲ್ ಸೂಪ್ ರೆಸಿಪಿ? ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.